ಈ ಒಂದು ಅವಧಿಯಲ್ಲಿ ಸಮಾಜವಾದದ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ತಿಳಿಯೋಣ. ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆ ಏನಿದೆ, ಇದು ಉತ್ಪಾದನಾ ಸಾಧನಗಳನ್ನು ರಾಜ್ಯ ಅಥವಾ ಸಮಾಜವೇ ನಿಯಂತ್ರಿಸಬೇಕು ಅಂತಕ್ಕಂತಹ ತತ್ವಕ್ಕೆ ಬದ್ಧವಾಗಿರುವುದು. ಅಂದರೆ ಉತ್ಪಾದನಾ ಸಾಧನಗಳನ್ನು ರಾಜ್ಯ ಅಥವಾ ಸಮಾಜವೇ ನಿಯಂತ್ರಿಸಬೇಕು ಅಂತಕ್ಕಂತಹ ತತ್ವಕ್ಕೆ ಬದ್ಧವಾಗಿರ್ತಕ್ಕಂಥ ಸಿದ್ಧಾಂತವೇ ಸಮಾಜವಾದ. ಈಗ ಉತ್ಪಾದನಾ ಸಾಧನಗಳು ಅಂತಂದರೆ ಭೂಮಿ, ಬಂಡವಾಳ, ಶ್ರಮ, ಸಂಘಟನೆ ಇಂತಹ ಒಂದು ಸಾಧನಗಳೆಲ್ಲವನ್ನು ಕೂಡ ರಾಜ್ಯ ಅಥವಾ ಸಮಾಜವೇ ಹೊಡೆತನವನ್ನು ಹೊಂದಿ ಅವುಗಳನ್ನು ನಿಯಂತ್ರಿಸಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿಸ್ತಕ್ಕಂಥದ್ದಾಗಿದೆ. ವ್ಯಕ್ತಿವಾದಕ್ಕೆ ವಿರುದ್ಧವಾಗಿ ಉಗಮಗೊಂಡಂತಹ ಸಮಾಜವಾದವು ಕೇವಲ ರಾಜಕೀಯ ಸಿದ್ಧಾಂತವಾಗಿ ಮಾತ್ರವೇ ಉಳಿಯದೆ ಒಂದು ಚಳುವಳಿಯಾಗಿ ಬೆಳೆದು ಬಂದಿರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಅಂದರೆ ಒಂದು ರಾಜಕೀಯ ಸಿದ್ಧಾಂತ ಮಾತ್ರವಲ್ಲ, ಒಂದು ರಾಜಕೀಯ ಚಳುವಳಿಯಾಗಿ ಈ ಒಂದು ಸಮಾಜವಾದ ಬೆಳೆದು ಬಂದಿದೆ. ಅದರಲ್ಲೂ ಕೂಡ ವ್ಯಕ್ತಿವಾದಕ್ಕೆ ವಿರುದ್ಧವಾಗಿ, ಅಂದರೆ ವ್ಯಕ್ತಿವಾದ ಅಂತಕ್ಕಂಥದ್ದು ವ್ಯಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು, ಸಮಾಜದ ಹಿತಾಸಕ್ತಿಯನ್ನು ಕಡೆಗಣಿಸ್ತಕ್ಕಂಥದ್ದು, ರಾಜ್ಯದ ಹಸ್ತಕ್ಷೇಪವನ್ನು ಕೂಡ ವಿರೋಧಿಸ್ತಕ್ಕಂಥದ್ದು ವ್ಯಕ್ತಿವಾದ. ಅದಕ್ಕೆ ಪ್ರತಿಯಾಗಿ ಅಥವಾ ವಿರುದ್ಧವಾಗಿ ಬೆಳೆದು ಬಂದಂತಹ ಈ ಒಂದು ಸಮಾಜವಾದ ಇವತ್ತು ಕೇವಲ ಒಂದು ರಾಜಕೀಯ ಸಿದ್ಧಾಂತ ಮಾತ್ರವಾಗಿ ಉಳ್ಕೊಂಡಿಲ್ಲ, ಒಂದು ರಾಜಕೀಯ ಚಳುವಳಿಯಾಗಿ ಬೆಳೆದು ಬಂದಿದೆ. ಅಂದರೆ ಪುರಾತನ ಇದರ ಇತಿಹಾಸವನ್ನು, ಅಂದರೆ ಸಮಾಜವಾದ ಅಂತಕ್ಕಂಥ ಕಾನ್ಸೆಪ್ಟು ಆ್ಯಕ್ಚುಲಾಗಿ 19ನೇ ಶತಮಾನದಲ್ಲಿ ಅಸ್ತಿತ್ವಕ್ಕೆ ಬಂದರೂ ಕೂಡ, ಹೆಚ್ಚು ಜನಪ್ರಿಯವಾದರೂ ಕೂಡ ಇದರ ಮೂಲವನ್ನು ಪ್ರಾಚೀನ ಗ್ರೀಕರ ಶ್ರೇಷ್ಠ ತತ್ವಜ್ಞಾನಿ ಹಾಗೆಯೇ ರಾಜಕೀಯ ಚಿಂತಕನಾದಂತಹ ಪ್ಲೇಟೋ ಏನು ತನ್ನ ರಿಪಬ್ಲಿಕ್ ಅಂತಕ್ಕಂತಹ ಕೃತಿಯಲ್ಲಿ ಸಮಾಜವಾದದ ಕಲ್ಪನೆಯನ್ನು ಚಿತ್ರಿಸ್ತಾ ಹೋಗ್ತಾನೆ. ಆವಾಗಲೇ ಇದನ್ನು ಪ್ಲೇಟೋವಿನ ಕಮ್ಯುನಿಸಮ್ ಅಂತಂದೇ ಇದು ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥದ್ದನ್ನು ಕೂಡ ಕಾಣಬಹುದಾಗಿದೆ. ಅಂದರೆ ಆಗಿನ ಕಾಲಕ್ಕೇ ಸಮಾಜವಾದ ಅಥವಾ ಸಮತಾವಾದ ಅಂತಕ್ಕಂತಹ ಪರಿಕಲ್ಪನೆಯನ್ನು ಪ್ಲೇಟೋ ಏನು ಪ್ರಾರಂಭವನ್ನು ಮಾಡ್ತಾನೆ, ತನ್ನ ರಿಪಬ್ಲಿಕ್ ಕೃತಿಯಲ್ಲಿ ಇದರ ಬಗ್ಗೆ ಪ್ರತಿಪಾದನೆಯನ್ನು ಅಥವಾ ಪ್ರಸ್ತಾಪವನ್ನು ಮಾಡ್ತಾನೆ. ಇದಾದ ಮೇಲೆ ಮಧ್ಯಯುಗದ ಕ್ರೈಸ್ತ ಪಾದ್ರಿಗಳ ಬೋಧನೆಯಲ್ಲೂ ಕೂಡ ಸಮಾಜವಾದದ ಬಗ್ಗೆ ಉಲ್ಲೇಖ ಬರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಹಾಗೆಯೇ 12ನೇ ಶತಮಾನದ ಕರ್ನಾಟಕದ ಶ್ರೇಷ್ಠ ಏನು ಒಬ್ಬ ಮಹಾನ್ ಸಮಾಜ ಸುಧಾರಕ ಬಸವಣ್ಣನವರ ಕಾಯಕ ತತ್ವದಲ್ಲೂ ಕೂಡ ಈ ಒಂದು ಸಮಾಜವಾದದ ಕಲ್ಪನೆ ಇರತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಹಾಗಾದರೆ ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆ ಬೆಳೆದು ಬರಬೇಕಾದ್ರೆ ಕಾರಣವೇನು, ಯಾವೆಲ್ಲ ಸನ್ನಿವೇಶಗಳು ಇದಕ್ಕೆ ಪೂರಕವಾಯಿತು ಅಂತ ನೋಡ್ತಾ ಹೋದಾಗ ವ್ಯಕ್ತಿಗೆ ಅಗಾಧವಾದಂತಹ ಪ್ರಾಮುಖ್ಯತೆಯನ್ನು ನೀಡಿದ್ದಂತಹ ವ್ಯಕ್ತಿವಾದ 19ನೇ ಶತಮಾನದ ವೇಳೆಗೆ ಸಾಕಷ್ಟು ದುಷ್ಪರಿಣಾಮಗಳನ್ನು, ಲೋಪದೋಷಗಳನ್ನು ಇದು ಒಳಗೊಂಡಿರುತ್ತೆ. ಅವುಗಳನ್ನು ತಡೆಗಟ್ಟಲಾರದೇ ಇರತಕ್ಕಂತಹ ಪರಿಸ್ಥಿತಿಯನ್ನು ಅಥವಾ ಸ್ಥಿತಿಯನ್ನು ವ್ಯಕ್ತಿವಾದ ತಲುಪಿಬಿಡುತ್ತೆ. ಅಂದರೆ ಸಮಾಜವನ್ನು ಕಡೆಗಣಿಸಿ ವ್ಯಕ್ತಿಗೆ ಅತಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು, ಪ್ರಾಮುಖ್ಯತೆಯನ್ನು ನೀಡ್ತಾ ಹೋಗುತ್ತೆ. ವ್ಯಕ್ತಿಗೆ ಅತಿ ಹೆಚ್ಚಿನ ಸ್ವಾತಂತ್ರ್ಯಗಳು ಕೊಡಬೇಕು, ರಾಜ್ಯ ಯಾವುದೇ ಕಾರಣಕ್ಕೂ ಕೂಡ ಹಸ್ತಕ್ಷೇಪವನ್ನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಪ್ರತಿಪಾದಿಸ್ತಾ ಹೋಗುತ್ತೆ. ಹಾಗಾಗಿ ಇದು ಸಾಕಷ್ಟು ದುಷ್ಪರಿಣಾಮಗಳನ್ನು ಒಳಗೊಂಡಿರುತ್ತೆ. ಅವುಗಳನ್ನು ಎದುರಿಸಲಾರದೇ ಇರತಕ್ಕಂತಹ ಸ್ಥಿತಿಗೆ ತಲುಪ್ತಾ ಹೋಗುತ್ತೆ. ಇದು ವ್ಯಕ್ತಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ, ಯಾವುದು ವ್ಯಕ್ತಿವಾದ ಅಂತಕ್ಕಂಥದ್ದು ವ್ಯಕ್ತಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ ಶ್ರೀಮಂತರು ಮತ್ತಷ್ಟು ಆಗರ್ಭ ಶ್ರೀಮಂತರಾಗ್ತಾ ಹೋದರೆ, ವ್ಯಕ್ತಿವಾದದಿಂದಾಗಿ ಶ್ರೀಮಂತರು ಮತ್ತಷ್ಟು ಆಗರ್ಭ ಶ್ರೀಮಂತರಾಗ್ತಾ ಹೋಗ್ತಾರೆ, ಬಡವರು ಮತ್ತಷ್ಟು ದರಿದ್ರರಾಗ್ತಾ ಹೋಗ್ತಾರೆ. ಅಂದರೆ ಬಡವರಲ್ಲಿ ದಾರಿದ್ರ್ಯ ಅಂತಕ್ಕಂಥದ್ದು ಮತ್ತಷ್ಟು ವಿಸ್ತರಣೆ ಆಗ್ತಾ ಹೋಗುತ್ತೆ. ಇಲ್ಲಿ ಸಮುದಾಯದ ಅಥವಾ ಸಮಾಜದ ಹಿತಕ್ಕೆ ಯಾವುದೇ ಪ್ರಾಧಾನ್ಯತೆ ಅಥವಾ ಸ್ಥಾನಮಾನಕ್ಕೆ ಅವಕಾಶವೇ ಇರಲಿಲ್ಲ. ಕೇವಲ ವ್ಯಕ್ತಿಗೆ ವೈಯಕ್ತಿಕವಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ವ್ಯಕ್ತಿವಾದದಲ್ಲಿ ನೀಡಲಾಗ್ತಾ ಇತ್ತು. ಸಮಾಜಕ್ಕಾಗಲಿ ಸಮುದಾಯಕ್ಕಾಗಲಿ ಯಾವುದೇ ಸ್ಥಾನಮಾನದ ಅವಕಾಶ ಅಂತಕ್ಕಂತಹದ್ದು ಇರಲಿಲ್ಲ. ಇದರಿಂದಾಗಿ ಕಾಲ ಕಳೆದಂತೆ ವ್ಯಕ್ತಿವಾದ ಅಂತಕ್ಕಂಥ ಸಿದ್ಧಾಂತಕ್ಕೆ ಪ್ರಾಮುಖ್ಯತೆ ನಶಿಸ್ತಾ ಬರ್ತಾ ಹೋಗುತ್ತೆ. ಅಂದರೆ ಕಾಲಕ್ರಮೇಣವಾಗಿ ತನ್ನ ಪ್ರಾಮುಖ್ಯತೆಯನ್ನು, ತನ್ನ ಮಹತ್ವವನ್ನು
ವ್ಯಕ್ತಿವಾದ ಅಂತಕ್ಕಂಥದ್ದು ಕಳ್ಕೊಳ್ತಾ ಹೋಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಕೈಗಾರಿಕಾ ಅಥವಾ ಔದ್ಯೋಗಿಕ ಕ್ರಾಂತಿಯೇ ಕಾರಣವಾಗಿದೆ. 17ನೇ ಶತಮಾನದಲ್ಲಿ ಏನು ಯುರೋಪಿನ ರಾಷ್ಟ್ರಗಳಲ್ಲಿ ಕೈಗಾರಿಕಾ ಕ್ರಾಂತಿ ಸಂಭವಿಸಿತು, ಆ ಕೈಗಾರಿಕಾ ಕ್ರಾಂತಿ ಮತ್ತು ಔದ್ಯೋಗಿಕ ಕ್ರಾಂತಿಗಳ ಪರಿಣಾಮವಾಗಿ ವ್ಯಕ್ತಿವಾದ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತಾ ಬರುತ್ತೆ. ಹೇಗೆ ಅಂತಂದರೆ ಯುರೋಪಿನ ಪ್ರಮುಖ ದೇಶಗಳಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್ನಂತಹ ರಾಷ್ಟ್ರಗಳಲ್ಲಿ ಅನೇಕ ರಾಜಕೀಯ ಚಿಂತಕರುಗಳು ವ್ಯಕ್ತಿವಾದವನ್ನು ಕಟುವಾಗಿ ಟೀಕೆ ಮಾಡ್ತಾ ಹೋಗ್ತಾರೆ. ಅಂದರೆ ಆ ಔದ್ಯೋಗಿಕ ಅಥವಾ ಕೈಗಾರಿಕಾ ಕ್ರಾಂತಿ ಏನು ಸಂಭವಿಸುತ್ತೆ ಅದರ ಪರಿಣಾಮದಿಂದಾಗಿ ಆ ಬ್ರಿಟನ್ ಜೊತೆಗೆ ಆ ಜರ್ಮನಿ ಹಾಗೆ ಫ್ರಾನ್ಸ್ ಈ ಒಂದು ದೇಶಗಳು, ಅದರ ಜೊತೆಗೆ ಯುರೋಪಿನ ಸಾಕಷ್ಟು ದೇಶಗಳಲ್ಲಿನ ರಾಜಕೀಯ ಚಿಂತಕರುಗಳು ವ್ಯಕ್ತಿವಾದದಲ್ಲಿದ್ದಂಥ ಲೋಪದೋಷಗಳಿಂದಾಗಿ ಅದನ್ನು ಕಟುವಾಗಿ ಟೀಕಿಸಲಾರಂಭಿಸ್ತಾರೆ. ಇವರು ವ್ಯಕ್ತಿವಾದಕ್ಕೆ ಪ್ರತಿಯಾಗಿ ಅಥವಾ ವಿರುದ್ಧವಾಗಿ ಸಮಾಜವಾದ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಈ ಒಂದು ಸಿದ್ಧಾಂತ ಅಂದರೆ ಸಮಾಜವಾದದ ಸಿದ್ಧಾಂತ ಉತ್ಪಾದನಾ ಸಾಧನಗಳನ್ನು ಸಮಾಜ ಅಥವಾ ರಾಜ್ಯವೇ ನಿಯಂತ್ರಿಸಿ ನಿರ್ಬಂಧಿಸುವ ಮೂಲಕ ಸಮಾಜದ ಕಲ್ಯಾಣವನ್ನು ಸಾಧಿಸಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿಸ್ತಕ್ಕಂಥದ್ದೇ ಸಮಾಜವಾದ. ಅಂದರೆ ಉತ್ಪಾದನಾ ಸಾಧನಗಳನ್ನು ಸಮಾಜ ಅಥವಾ ರಾಜ್ಯವೇ ತಾನೇ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಒಡೆತನಕ್ಕೆ ತೆಗೆದುಕೊಂಡು ಆ ಮೂಲಕ ಇಡೀ ಸಮಾಜದ ಅಥವಾ ಸಮುದಾಯದ ಕಲ್ಯಾಣವನ್ನು ಸಾಧಿಸಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿಸ್ತಕ್ಕಂಥ ಸಿದ್ಧಾಂತವೇ ಈ ಒಂದು ಸಮಾಜವಾದ. ವ್ಯಕ್ತಿವಾದ ರಾಜ್ಯದ ಕಾರ್ಯದಲ್ಲಿ ಮಿತಿಯನ್ನು ಬಯಸುತ್ತೆ. ಅಂದರೆ ರಾಜ್ಯ ಆದಷ್ಟು ಕೂಡ ವ್ಯಕ್ತಿಯ ಜೀವನದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ವ್ಯಕ್ತಿವಾದ ಪ್ರತಿಪಾದಿಸುತ್ತೆ. ಆದರೆ ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆ ರಾಜ್ಯದ ಕಾರ್ಯ ಮತ್ತಷ್ಟು ವಿಸ್ತರಣೆಯಾಗಬೇಕಂದ್ರೆ ರಾಜ್ಯ ಯಥೇಚ್ಛವಾಗಿ ರಾಜ್ಯ ಅಂತಕ್ಕಂತಹ ಸಂಸ್ಥೆ ವ್ಯಾಪಕವಾಗಿ ವ್ಯಕ್ತಿಯ ಜೀವನದಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಕು, ರಾಜ್ಯದ ಕಾರ್ಯಕ್ಷೇತ್ರ ಮತ್ತಷ್ಟು ವಿಸ್ತರಣೆಯಾಗಬೇಕು ಅಂತ ಹೇಳಿಬಿಟ್ಟು ಸಮಾಜವಾದ ಪ್ರತಿಪಾದಿಸುತ್ತೆ. ಇವತ್ತು ಸಮಾಜವಾದ ಅಂತಕ್ಕಂಥದ್ದೊಂದು ರಾಜಕೀಯ ಸಿದ್ಧಾಂತವಾಗಿ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಗಳಿಸ್ಕೊಂಡಿರ್ತಕ್ಕಂಥದ್ದನ್ನು ರಾಜ್ಯಶಾಸ್ತ್ರದಲ್ಲಿ ಕಾಣಬಹುದಾಗಿದೆ. ಹಾಗಾದರೆ ಸಮಾಜವಾದ ಅಂತಕ್ಕಂತಹ ಪದದ ಅರ್ಥವನ್ನು ನೋಡ್ತಾ ಹೋಗೋಣ. ಸಮಾಜವಾದ ಅಂತಂದರೆ ರಾಜ್ಯದ ಕಾರ್ಯಕ್ಷೇತ್ರ ವಿಸ್ತಾರಗೊಂಡು, ಅಂದರೆ ರಾಜ್ಯದ ಕಾರ್ಯ ಸಾಕಷ್ಟು ವಿಶಾಲವಾಗಬೇಕು. ಆ ವಿಸ್ತಾರಗೊಳ್ಳೋದ್ರ ಜೊತೆಗೆ ಉತ್ಪಾದನಾ ಸಾಧನಗಳೆಲ್ಲವೂ ಕೂಡ ರಾಜ್ಯದ ಒಡೆತನಕ್ಕೆ ಒಳಪಡಬೇಕು ಅಂತಕ್ಕಂಥದ್ದಾಗಿದೆ. ಅಂದರೆ ಉತ್ಪಾದನಾ ಸಾಧನಗಳಾಗಿರ್ತಕ್ಕಂತಹ ಭೂಮಿ, ಬಂಡವಾಳ, ಹಾಗೆಯೇ ಶ್ರಮ, ಸಂಘಟನೆ ಇವೆಲ್ಲವೂ ಕೂಡ ಏನಿದ್ದಾವೆ ಇವೆಲ್ಲವೂ ಕೂಡ ರಾಜ್ಯದ ನಿಯಂತ್ರಣಕ್ಕೆ ಒಳಪಡಬೇಕು ಅಂತಕ್ಕಂಥದ್ದಾಗಿದೆ. ಆದಾಗ್ಯೂ ಕೂಡ ಸಮಾಜವಾದದ ಅರ್ಥ ಮತ್ತು ಸ್ವಭಾವವನ್ನು ಒಂದೇ ವ್ಯಾಖ್ಯಾನದಲ್ಲಿ ಅಷ್ಟು ಸುಲಭವಾಗಿ ವಿವರಿಸಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ಒಂದು ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆಯ ಬಗ್ಗೆ ವಿವಿಧ ಚಿಂತಕರುಗಳು ತಮ್ಮದೇ ಆದಂಥ ದೃಷ್ಟಿಕೋನದಲ್ಲಿ ವಿಭಿನ್ನವಾಗಿ ಒಂದೊಂದೇ ಅಂಶವನ್ನು ಬೇಸಾಗಿಟ್ಕೊಂಡು ಸಮಾಜವಾದ ಅಂತಕ್ಕಂತಹ ಪದಕ್ಕೆ ತಮ್ಮದೇ ಆದಂತಹ ನಿಟ್ಟಿನಲ್ಲಿ ಅರ್ಥವನ್ನು ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಲೀ ಫಿಗಾರೋ ಅಂತಕ್ಕಂತಹ ಚಿಂತಕ 1892ರಲ್ಲಿ ತನ್ನ ಒಂದು ಕೃತಿಯಲ್ಲಿ ಒಂದು ಕಡೆ ಸಮಾಜವಾದದ ವ್ಯಾಖ್ಯಾನಗಳನ್ನು ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಸುಮಾರು 600 ವ್ಯಾಖ್ಯಾನಗಳನ್ನು ಲೀ ಫಿಗಾರೋ ಅಂತಕ್ಕಂತಹ ಚಿಂತಕ ತನ್ನ ಒಂದು ಕೃತಿಯಲ್ಲಿ ಸಮಾಜವಾದದ ಬಗ್ಗೆ ಒಬ್ಬನೇ ಚಿಂತಕ ಸುಮಾರು 600 ವ್ಯಾಖ್ಯಾನಗಳನ್ನು ಪಟ್ಟಿಯನ್ನು ಮಾಡ್ತಾ ಹೋಗ್ತಾನೆ. ಹಾಗೆಯೇ ಮತ್ತೋರ್ವ ಚಿಂತಕ ರಾಮ್ಸೆ ಮ್ಯೂರ್ ಅಂತಕ್ಕಂತಹ ಚಿಂತಕ ಇಂಗ್ಲೆಂಡಿನವರು, ಇವರು ಹೇಳ್ತಾರೆ ಏನಪ್ಪ ಅಂತಂದರೆ ಸಮಾಜವಾದ ಅಂತಕ್ಕಂತಹ ಒಂದು ಪರಿಕಲ್ಪನೆ ಏನಿದೆ, ಈ ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆ ಇದನ್ನು ಊಸರವಳ್ಳಿ ಅಥವಾ ಗೋಸುಂಬೆ ಜಾತಿಗೆ ಸೇರಿದೆ ಅಂತ ಹೇಳ್ತಾನೆ. ಆ ಊಸರವಳ್ಳಿ ಅಥವಾ ಗೋಸುಂಬೆ ಅಂತಕ್ಕಂಥದ್ದು ವಾತಾವರಣಕ್ಕೆ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುತ್ತೋ ಅದೇ ರೀತಿಯಾಗಿ ಸಮಾಜವಾದವು ಕೂಡ ಬದಲಾಗತಕ್ಕಂತಹ ಗುಣ ಅಥವಾ ಲಕ್ಷಣವನ್ನು ಹೊಂದಿದೆ. ಹಾಗಾಗಿ ಸಮಾಜವಾದದ ಬಗ್ಗೆ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಒಂದೇ ವ್ಯಾಖ್ಯಾನವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟು ರಾಮ್ಸೆ ಮ್ಯೂರ್ ಅಂತಕ್ಕಂಥ ಚಿಂತಕನ ಹೇಳ್ತಾನೆ. ಹಾಗಾದರೆ ರಾಮ್ಸೆ ಮ್ಯೂರ್ ಹೇಳಿದ್ದನ್ನು ನಾವು ಇಲ್ಲಿ ಗಮನಿಸಬಹುದಾದರೆ ಆ ಗೋಸುಂಬೆ ಅಥವಾ ಊಸರವಳ್ಳಿ ಅಂತಕ್ಕಂಥದ್ದೇನಿದೆ, ಆ ಗೋಸುಂಬೆ ಅಥವಾ ಊಸರವಳ್ಳಿ ಅಂತಕ್ಕಂತಹದ್ದು ಕ್ಷಣ ಕ್ಷಣಕ್ಕೂ ಕೂಡ ಅಂದರೆ
ಯಾರಾದರೂ ಕೂಡ ಅದನ್ನು ಟಚ್ ಮಾಡಿದಂತಹ ಸಂದರ್ಭದಲ್ಲಿ ಅದು ತನ್ನ ಕಲರನ್ನು ಬಣ್ಣವನ್ನು ಬದಲಾಯಿಸ್ತಾ ಹೋಗುತ್ತೆ. ಆ ಬದಲಾಯಿಸ್ತಾ ಹೋಗೋ ರೀತಿಯಲ್ಲಿ ಸಮಾಜವಾದದ ಪದದ ಬಗ್ಗೆಯೂ ಕೂಡ ಈ ಒಂದು ಏನು ವಿವಿಧ ದೇಶಗಳಲ್ಲಿ ವಿವಿಧ ಚಿಂತಕರುಗಳು ಡಿಫ್ರೆಂಟಾಗಿ ವಿಭಿನ್ನವಾಗಿ ಈ ಒಂದು ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆಗೆ ತಮ್ಮದೇ ಆದಂಥ ಒಂದು ಅರ್ಥವನ್ನು ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಈ ಒಂದು ರಾಮ್ಸೆ ಮ್ಯೂರ್ ಅಂತಕ್ಕಂತಹ ಚಿಂತಕ ಹೇಳ್ತಾ ಹೋಗ್ತಾನೆ. ಹಾಗೇನೇ ಮತ್ತೊಬ್ಬ ಚಿಂತಕ ಪ್ರೊಫೆಸರ್ CM ಜೋಡ್ ಅಂತಕ್ಕಂಥವ್ರು ಹೇಳ್ತಾರೆ, ಇದನ್ನು ಒಂದು ಟೋಪಿ ಇದ್ದಂತೆ, ಇದನ್ನು ಎಲ್ಲರೂ ಕೂಡ ತಮ್ಮ ತಲೆಗೆ ಟೋಪಿಯಾಗಿ ಉಪಯೋಗಿಸೋದ್ರಿಂದ ತನ್ನ ರೂಪ ಮತ್ತು ಆಕಾರವನ್ನು ಕಳೆದುಕೊಳ್ಳುತ್ತೆ. ಅಂದರೆ ಈಗ ಈ ಒಂದು ಪ್ರೊಫೆಸರ್ CM ಜೋಡ್ ಹೇಳ್ತಕ್ಕಂಥದ್ದು ಕೂಡ ತುಂಬ ಏನು ವ್ಯಾಖ್ಯಾನ ಅಂತಕ್ಕಂಥದ್ದು ಅಥವಾ ಸಮಾಜವಾದದ ಅರ್ಥದ ಬಗ್ಗೆ ತನ್ನದೇ ಆದಂಥ ವಿಭಿನ್ನವಾದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದೇನಪ್ಪ ಅಂತಂದರೆ, ಈ ಒಂದು ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆ ಏನಿದೆ ಇದು ಒಂದು ಟೋಪಿ, ಅಂದರೆ ಟೋಪಿಗೆ ಹೋಲಿಕೆ ಮಾಡ್ತಾರೆ. ಟೋಪಿಗೆ ಯಾಕೆ ಹೋಲಿಕೆ ಮಾಡ್ತಾರೆ ಅಂತಂದರೆ, ಈಗ ಒಂದು ಟೋಪಿಯನ್ನು ಎಲ್ಲರೂ ಕೂಡ ಧರಿಸಬಹುದು, ಬಟ್ ಎಲ್ಲರೂ ಧರಿಸಿದಾಗ ಎಲ್ರಿಗೂ ಕೂಡ ಒಂದೇ ರೀತಿಯಾಗಿ ಅದು ಆಕರ್ಷಕವಾಗಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಕೆಲವರಿಗೆ ತುಂಬ ಉತ್ತಮವಾಗಿ ಕಾಣಿಸುತ್ತೆ, ಇನ್ನೂ ಕೆಲವರಿಗೆ ಸ್ವಲ್ಪ ಕಡಿಮೆ ಉತ್ತಮವಾಗಿ ಕಾಣಿಸುತ್ತೆ, ಇನ್ನೂ ಕೆಲವರಿಗೆ ತುಂಬ ಕೆಟ್ಟದಾಗಿಯೂ ಕೂಡ ಟೋಪಿ ಕಾಣಿಸಬಹುದಾಗಿದೆ. ಸಮಾಜವಾದದ ಪರಿಕಲ್ಪನೆಯೂ ಕೂಡ ಇದೇ ರೀತಿಯಾಗಿ ಒಂದು ಟೋಪಿ ಇದ್ದಾಗೆ ಪರಿಸ್ಥಿತಿ ಮತ್ತು ವಾತಾವರಣಕ್ಕೆ ತನ್ನ ಸ್ವರೂಪವನ್ನು ಇದು ಕೂಡ ಬದಲಾಯಿಸಿಕೊಳ್ಳುತ್ತೆ. ಟೋಪಿಯೂ ಕೂಡ ಹಾಗೆಯೇ ಸಮಾಜವಾದವೂ ಕೂಡ ಈ ರೀತಿಯಾಗಿ ತನ್ನ ಆಕಾರ ಮತ್ತು ರೂಪವನ್ನು ಕಳ್ಕೊಳ್ಳುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು CM ಜೋಡ್ ಅಂತಕ್ಕಂತಹ ಚಿಂತಕರು ಹೇಳ್ತಾರೆ. ಹಾಗಾದರೆ ಸಮಾಜವಾದದ ಅರ್ಥವನ್ನು, ಅದರ ಸ್ವಭಾವವನ್ನು ಇದುವರೆಗೂ ಕೂಡ ಎಲ್ಲರೂ ಒಪ್ಪುವಂತೆ ಒಂದೇ ವ್ಯಾಖ್ಯಾನದಲ್ಲಿ ಅದನ್ನು ವಿವರಿಸಲಿಕ್ಕೆ ಇದುವರೆಗೂ ಕೂಡ ರಾಜಕೀಯ ಚಿಂತಕರಿಂದ ಸಾಧ್ಯವಾಗಿಲ್ಲ ಅಂತಂದು ಹೇಳಬಹುದಾಗಿದೆ. ಹಾಗಾದರೆ ಸಮಾಜವಾದ ಅಂತಕ್ಕಂತಹ ಪದ ಏನಿದೆ, ಇದು ಮೂಲ ಹೇಗೆ ಬಂತು, ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆ ಇದರ ಅರ್ಥ ಏನು, ಹಾಗೇನೇ ಸಮಾಜವಾದ ಅಂತಕ್ಕಂಥ ಪರಿಕಲ್ಪನೆಯ ಬಗ್ಗೆ ಯಾವ್ಯಾವ ಚಿಂತಕರು ಯಾವ ರೀತಿಯ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋದಾಗ, ಸಮಾಜವಾದ ಅಂತಕ್ಕಂತಹ ಪದವು ಸೋಷಿಯಾಲಿಸಮ್ ಅಂತಕ್ಕಂಥ ಆಂಗ್ಲ ಪದ, ಸೋಷಿಯಸ್ ಅಂತಕ್ಕಂಥ ಲ್ಯಾಟಿನ್ ಪದದಿಂದ ಬಂದಿದ್ದು. ಅಂದರೆ ದಿ ವರ್ಡ್ ಸೋಷಿಯಾಲಿಸಮ್ ಆ್ಯಸ್ ಕಮ್ ಫ್ರಮ್ ದಿ ಲ್ಯಾಟಿನ್ ವರ್ಡ್ ಸೋಷಿಯಸ್. ಸೋಷಿಯಸ್ ಮೀನ್ಸ್ ಸೊಸೈಟಿ. ಸಮಾಜ ಅಂತಕ್ಕಂತಹ ಒಂದು ಸೋಷಿಯಸ್ ಅಂತಂದರೆ ಏನಪ್ಪ ಅರ್ಥ ಅಂತಂದರೆ ಸಮಾಜ ಅಥವಾ ಸೊಸೈಟಿ ಅಂತಕ್ಕಂಥ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಅಂದರೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ಕಳಕಳಿಯನ್ನು ಹೊಂದಿರತಕ್ಕಂತಹ ಸಿದ್ಧಾಂತವೇ ಈ ಒಂದು ಸಮಾಜವಾದ. ಅಂದರೆ ಸಮಾಜದ ಬಗ್ಗೆ ಕನ್ಸರ್ನನ್ನು, ಸಮಾಜದ ಬಗ್ಗೆ ಇಂಟ್ರೆಸ್ಟನ್ನು, ವ್ಯಕ್ತಿಗಿಂತಲೂ ಕೂಡ ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿರತಕ್ಕಂಥ ಸಿದ್ಧಾಂತವೇ ಈ ಒಂದು ಸಮಾಜವಾದವಾಗಿದೆ. ಹಾಗಾದರೆ ಸಮಾಜವಾದ ಅಂತಕ್ಕಂಥ ಪದವನ್ನು 1813ರಲ್ಲಿ ಪ್ರಪ್ರಥಮ ಬಾರಿಗೆ ಪೂರ್ಮನ್ಸ್ ಗಾರ್ಡಿಯನ್ ಪತ್ರಿಕೆಯಲ್ಲಿ ಉಪಯೋಗಿಸಲಾಗತ್ತೆ. ಆಮೇಲೆ ರಾಬರ್ಟ್ ಓವೆನ್ ಮತ್ತು ಉದಾರವಾದಿಗಳೇನಿದ್ದಾರೆ ಇವರುಗಳು ಸಮಾಜವಾದ ಮತ್ತು ಸಮಾಜವಾದಿಗಳು ಅಂತಕ್ಕಂತಹ ಪದವನ್ನು ಉಪಯೋಗಿಸ್ತಾ ಹೋಗ್ತಾರೆ. ಅದಾದ ಮೇಲೆ ರಾಬರ್ಟ್ ಓವೆನ್ ರವರ ನೇತೃತ್ವದಲ್ಲಿ ಆನ್ ಅಸೋಸಿಯೇಷನ್ ಆಫ್ ಆಲ್ ಕ್ಲಾಸಸ್ ಆ್ಯಂಡ್ ನೇಷನ್ಸ್ ಅಂತಕ್ಕಂತಹದ್ದು, ಅಂದರೆ ಅಸೋಸಿಯೇಷನ್ ಆಫ್ ಆಲ್ ಕ್ಲಾಸಸ್ ಆ್ಯಂಡ್ ನೇಷನ್ಸ್ ಅಂತಕ್ಕಂಥ ಒಂದು ಸಂಘವನ್ನು ಅಥವಾ ಸಂಸ್ಥೆಯನ್ನು ಓವೆನ್ ರವರ ನೇತೃತ್ವದಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಸ್ಥಾಪನೆಯಾದ ಮೇಲೆ ಈ ಒಂದು ಸಮಾಜವಾದ ಮತ್ತು ಸಮಾಜವಾದಿಗಳು ಅಂತಕ್ಕಂತಹ ಪದಗಳು ಅತಿ ಹೆಚ್ಚು ಪ್ರಚಲಿತಕ್ಕೆ ಬರ್ತಾ ಹೋಗುತ್ತೆ. ಹಾಗಾದರೆ 1813ರಲ್ಲಿ ಈ ಒಂದು ಸಮಾಜವಾದ ಅಂತಕ್ಕಂಥ ಪದವನ್ನು ಆಧುನಿಕವಾಗಿ ಪೂರ್ಮನ್ಸ್ ಗಾರ್ಡಿಯನ್ ಪತ್ರಿಕೆಯಲ್ಲಿ ಬಳಸಲಾಗತ್ತೆ. ಇದಾದ ಮೇಲೆ ರಾಬರ್ಟ್ ಓವೆನ್ ಅಂತಕ್ಕಂಥ ಇಂಗ್ಲೆಂಡಿನ ಒಬ್ಬ ಶ್ರೇಷ್ಠ ಚಿಂತಕ, ಹಾಗೆಯೇ ಉದಾರವಾದಿಗಳು ಅಥವಾ ಲಿಬರಲಿಸ್ಟ್ ಅಂತ ನಾವೇನು ಕರಿತೀವಿ, ಇವರುಗಳು ಸೋಷಿಯಲಿಸಮ್ ಹಾಗೆಯೇ ಸೋಷಿಯಲಿಸ್ಟ್ ಸಮಾಜವಾದ ಮತ್ತು ಸಮಾಜವಾದಿಗಳು ಅಂತಕ್ಕಂತಹ ಪದಗಳನ್ನು ಬಳಸ್ತಾ ಹೋಗ್ತಾರೆ. ಅದಾದಮೇಲೆ ರಾಬರ್ಟ್ ಓವೆನ್ ರವರ ನೇತೃತ್ವದಲ್ಲಿ ಅಸೋಸಿಯೇಷನ್ ಆಫ್ ಆಲ್ ಕ್ಲಾಸಸ್ ಆ್ಯಂಡ್ ನೇಷನ್ಸ್, ಅಂದರೆ ಎಲ್ಲ ವರ್ಗಗಳು ಮತ್ತು ರಾಷ್ಟ್ರಗಳ ಒಂದು ಸಂಘವನ್ನು ಅಥವಾ ಸಂಸ್ಥೆಯನ್ನು ರಾಬರ್ಟ್ ಓವೆನ್ ಸ್ಥಾಪನೆ ಮಾಡಿದ್ದಾದಮೇಲೆ ಸಮಾಜವಾದ, ಸಮಾಜವಾದಿಗಳು ಅಂತಕ್ಕಂತಹ ಪದಗಳು ಅತಿ ಹೆಚ್ಚು ಪ್ರಚಲಿತಕ್ಕೆ ಬಂದಿದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಹಾಗಾದರೆ ಸಮಾಜವಾದ ಅಂತಕ್ಕಂತಹ ಪದದ ಬಗ್ಗೆ ನಾನೀಗಾಗಲೇ ಹೇಳಿದೆ, ಯಾರೊಬ್ಬರೂ ಅಂದರೆ ಎಲ್ಲರೂ ಒಪ್ಪುವಂತೆ ಒಂದೇ ಒಂದು ವ್ಯಾಖ್ಯಾನವನ್ನು ಕೊಡಲಿಕ್ಕೆ ಇದುವರೆಗೂ ಕೂಡ ನಮ್ಮ ರಾಜಕೀಯ ಚಿಂತಕರಿಂದ ಸಾಧ್ಯವಾಗಿಲ್ಲದೆ ಇರತಕ್ಕಂಥದ್ದನ್ನು ಕಾಣಬಹುದಾಗಿದೆ.
ಯಾಕೆ ಅಂತಂದರೆ ಸಮಾಜವಾದ ಅಂತಕ್ಕಂತಹ ಪದದ ಬಗ್ಗೆ ಎಲ್ಲರೂ ಕೂಡ ಒಪ್ಪುವ ಹಾಗೆ ಒಂದೇ ಒಂದು ವ್ಯಾಖ್ಯಾನವನ್ನು ಇದುವರೆಗೂ ಕೂಡ ಯಾವುದೇ ಚಿಂತಕನಿಂದ ರೂಪಿಸೋದಕ್ಕೆ ಅಥವಾ ವ್ಯಾಖ್ಯಾನಿಸಲಿಕ್ಕೆ ಸಾಧ್ಯ ಆಗಿಲ್ಲದೆ ಇರತಕ್ಕಂಥದ್ದನ್ನು, ಅಂದರೆ ಅದರ ಅರ್ಥನೂ ಅಷ್ಟೇ, ಸ್ವರೂಪದ ಬಗ್ಗೆನೂ ಕೂಡ ಅಷ್ಟೇ, ಈ ಒಂದು ಅರ್ಥ ಮತ್ತು ಸ್ವರೂಪ ಅಥವಾ ಸ್ವಭಾವದ ಬಗ್ಗೆ ಇದುವರೆಗೂ ಕೂಡ ಒಂದೇ ವ್ಯಾಖ್ಯಾನದಲ್ಲಿ ಅದನ್ನು ಉತ್ತರಿಸಲಿಕ್ಕೆ ರಾಜಕೀಯ ಚಿಂತಕರಿಂದ ಸಾಧ್ಯವಾಗಿಲ್ಲ. ಹಾಗಾದರೆ ಸಮಾಜವಾದ ಅಂತಕ್ಕಂಥ ಪದದ ಬಗ್ಗೆ ಪರಿಪೂರ್ಣವಾದಂಥ ಒಂದು ಅರ್ಥವನ್ನು ನಾವು ತಿಳಿಬೇಕು ಅಂತಂದರೆ ಕೆಲವೊಂದು ರಾಜಕೀಯ ಚಿಂತಕರುಗಳು ನೀಡಿರತಕ್ಕಂಥ ವ್ಯಾಖ್ಯಾನಗಳನ್ನು ಇಲ್ಲಿ ಪರಿಶೀಲಿಸಬೇಕಾಗತ್ತೆ. ಹಾಗಾದರೆ ಯಾವ್ಯಾವ ಚಿಂತಕರು ಏನೇನು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬರ್ಟ್ರಾಂಡ್ ರಸಲ್ ಅಂತಕ್ಕಂತಹ ಚಿಂತಕ ಹೇಳ್ತಾ ಹೋಗ್ತಾನೆ, ಐ ಥಿಂಕ್ ವಿ ಕಮ್ ನಿಯರೆಸ್ಟ್ ಟು ದಿ ಎಸೆನ್ಸ್ ಆಫ್ ಸೋಷಿಯಾಲಿಸಮ್ ಬೈ ಡೆಫಿನೇಟಿಂಗ್ ಇಟ್ ಹ್ಯಾಸ್ ಅಡ್ವೊಕೇಸಿ ಆಫ್ ಕಮ್ಯುನಲ್ ಓನರ್ಶಿಪ್ ಆಫ್ ಲ್ಯಾಂಡ್ ಆ್ಯಂಡ್ ಪ್ರಾಪರ್ಟಿ. ಅಂದರೆ ಭೂಮಿ ಮತ್ತು ಬಂಡವಾಳಗಳೇನಿದ್ದಾವೆ ಇವುಗಳನ್ನು ಸಮುದಾಯದ ಒಡೆತನದಲ್ಲಿರುವಂತೆ ವಾದಿಸ್ತಕ್ಕಂಥದ್ದೇ ಸಮಾಜವಾದ. ಉತ್ಪಾದನಾ ಸಾಧನಗಳಾದಂತಹ ಭೂಮಿ ಮತ್ತು ಬಂಡವಾಳಗಳೇನಿದ್ದಾವೆ ಆ ಭೂಮಿ ಮತ್ತು ಬಂಡವಾಳಗಳು ಯಾವುದೇ ಒಬ್ಬ ವ್ಯಕ್ತಿಯ ಒಡೆತನದಲ್ಲಿರದೆ ಇಡೀ ಸಮಾಜ ಅಥವಾ ಇಡೀ ಸಮುದಾಯದ ಒಡೆತನ ಅಥವಾ ನಿಯಂತ್ರಣದಲ್ಲಿರಬೇಕು ಉತ್ಪಾದನಾ ಸಾಧನಗಳು ಅಂತೇಳಿಬಿಟ್ಟು ವಾದಿಸ್ತಕ್ಕಂಥದ್ದೇ ಸಮಾಜವಾದ ಅಂಥೇಳಿಬಿಟ್ಟು ಬರ್ಟ್ರಾಂಡ್ ರಸೆಲ್ ಅಂತಕ್ಕಂತಹ ಚಿಂತಕ ತನ್ನ ಒಂದು ವ್ಯಾಖ್ಯಾನವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಮತ್ತೊಬ್ಬ ಚಿಂತಕ ಬರ್ನಾರ್ಡ್ ಶಾ ಅಂತಕ್ಕಂತಹ ಚಿಂತಕ ಹೇಳ್ತಾನೆ, ಸೋಷಿಯಾಲಿಸಮ್ ಈಸ್ ದಿ ಪ್ರಿನ್ಸಿಪಲ್ ಆಫ್ ಕಾಮನ್ ಓನರ್ಶಿಪ್ ಆಫ್ ಲ್ಯಾಂಡ್ ಆ್ಯಂಡ್ ವೆಲ್ತ್. ಈತ ಹೇಳ್ತಾನೆ ಸಮಾಜವಾದ ಅಂತಂದರೆ ಏನಪ್ಪ ಅಂತಂದರೆ ಸಾಮೂಹಿಕ ಒಡೆತನ. ಯಾವುದ್ರ ಬಗ್ಗೆ ಅಂತಂದರೆ ವಿಶೇಷವಾಗಿ ಭೂಮಿ ಮತ್ತು ಸಂಪತ್ತೇನಿದೆ ಈ ಒಂದು ಭೂಮಿ ಮತ್ತು ಸಂಪತ್ತಿನ ಮೇಲೆ ಸಮಾನವಾದಂತಹ ಅಂದರೆ ಕಾಮನ್ ಆದಂತಹ ಸಾಮಾನ್ಯವಾದಂತಹ ಇಡೀ ಸಮುದಾಯದ ಒಡೆತನವನ್ನೇ ಈ ಒಂದು ಸಮಾಜವಾದ ಅಂತ ಹೇಳಿಬಿಟ್ಟು ಬರ್ನಾರ್ಡ್ ಶಾ ಅಂತಕ್ಕಂತಹ ಚಿಂತಕನ ಹೇಳ್ತಾನೆ. ನಾವಿಲ್ಲಿ ಗಮನಿಸಬೇಕಾಗತ್ತೆ ಆದಾಯದಲ್ಲಿನ ಸಮಾನತೆಯೇ ಏನು ಸಮಾಜವಾದ ಅಂತ ಹೇಳಿಬಿಟ್ಟು ಬರ್ನಾರ್ಡ್ ಶಾ ಅಂತಕ್ಕಂಥ ಚಿಂತಕನ ಹೇಳ್ತಾನೆ. ಹಾಗೆಯೇ ಮತ್ತೋರ್ವ ಚಿಂತಕ GDH ಕೋಲ್ ಅಂತಕ್ಕಂಥ ಚಿಂತಕನ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಕೂಡ ವರ್ಗ ಭೇದಕ್ಕೆ ಅವಕಾಶವನ್ನು ನೀಡದ, ಅಂದರೆ ವರ್ಗ ತಾರತಮ್ಯಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಆಸ್ಪದವನ್ನು ನೀಡದೇ ಇರತಕ್ಕಂತಹ ಮಾನವ ಸಹಭಾಗಿತ್ವ, ಅಂದರೆ ಇಡೀ ಸಮಾಜದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲರ ಸಹಕಾರ ಅಥವಾ ಸಹಭಾಗಿತ್ವ, ಸಮಾನತೆಯ ಆಧಾರದ ಮೇಲೆ ರೂಪಿತಗೊಂಡಂಥ ಸಾಮಾಜಿಕ ವ್ಯವಸ್ಥೆ. ಅಂದರೆ ಇಲ್ಲಿ ಯಾವುದೇ ತಾರತಮ್ಯ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ರೂಪುಗೊಂಡಿರ್ತಕ್ಕಂಥ ಒಂದು ಸಾಮಾಜಿಕ ವ್ಯವಸ್ಥೆ, ಉತ್ಪಾದನಾ ಸಾಧನಗಳ ಮೇಲೆ ಸಾರ್ವತ್ರಿಕ ಹೊಡೆತನಕ್ಕೆ, ಅಂದರೆ ಉತ್ಪಾದನಾ ಸಾಧನಗಳೇನಿದ್ದಾವೆ ಆ ಉತ್ಪಾದನಾ ಸಾಧನಗಳನ್ನು ಸಾರ್ವತ್ರಿಕ ಒಡೆತನಕ್ಕೆ ಒಪ್ಪಿಸ್ತಕ್ಕಂತಹದ್ದು. ಅಂದರೆ ಭೂಮಿ, ಬಂಡವಾಳ, ಕಾರ್ಖಾನೆ, ಗಣಿ, ಒಟ್ಟಾರೆಯಾಗಿ ಉತ್ಪಾದನಾ ಸಾಧನಗಳೆಲ್ಲವನ್ನು ಕೂಡ ಸಾರ್ವತ್ರಿಕ ಅಂದರೆ ಇಡೀ ಸಮುದಾಯದ ಒಡೆತನಕ್ಕೆ ಒಪ್ಪಿಸ್ತಕ್ಕಂಥದ್ದು. ಜೊತೆಗೆ ಅದನ್ನು ಇಡೀ ಸಮುದಾಯ ಬಳಸ್ಕೊಳ್ತಕ್ಕಂಥದ್ದು, ಉತ್ಪಾದನಾ ಸಾಧನಗಳನ್ನು ಉಪಯೋಗಿಸ್ತಕ್ಕಂಥದ್ದು. ಹಾಗೂ ಎಲ್ಲ ನಾಗರಿಕರು ಕೂಡ ತಮ್ಮ ಸಾಮರ್ಥ್ಯಕ್ಕೆ ಅನುಸಾರ ಸಹಕಾರ ಬಾಧ್ಯತೆಗೆ ಒಳಪಟ್ಟಿರ್ತಕ್ಕಂಥದ್ದನ್ನೇ ಸಮಾಜವಾದ ಅಂತೇಳಿಬಿಟ್ಟು JDH ಕೋಲ್ ಅಂತಕ್ಕಂತಹ ಚಿಂತಕ ತನ್ನ ಒಂದು ಅಭಿಪ್ರಾಯವನ್ನು ಅಥವಾ ವ್ಯಾಖ್ಯಾನವನ್ನು ವಿವರಿಸ್ತಾನೆ. ಮತ್ತೋರ್ವ ಚಿಂತಕ AC ಪಿಗು ಅಂತಕ್ಕಂಥವ್ರು ಹೇಳ್ತಾರೆ, ಉತ್ಪಾದನಾ ಸಾಧನಗಳ ಮೇಲೆ ಸಮಾಜದ ಹತೋಟಿ ಇದ್ದರೆ ಅದು ಸಮಾಜವಾದ, ಅಥವಾ ವ್ಯಕ್ತಿಯ ಹತೋಟಿ ಇದ್ದರೆ ಅದು ಬಂಡವಾಳವಾದ. ಇಫ್ ದರ್ ಈಸ್ ಇಂಡಿವಿಜುವಲ್ ಕಂಟ್ರೋಲ್ ಓವರ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಇಟ್ ಬಿಕಮ್ಸ್ ಕ್ಯಾಪಿಟಲಿಸಮ್, ಆ್ಯಂಡ್ ಇಫ್ ದರ್ ಈಸ್ ಅ ಸೊಸೈಟೀಸ್ ಕಂಟ್ರೋಲ್ ಇಟ್ ಬಿಕಮ್ಸ್ ಸೋಷಿಯಾಲಿಸಮ್. ಅಂದರೆ ತುಂಬ ಸಿಂಪಲ್ ಆಗಿ AC ಪಿಗು ಅಂತಕ್ಕಂಥವ್ರು ಹೇಳ್ತಾ ಹೋಗ್ತಾರೆ, ಉತ್ಪಾದನಾ ಸಾಧನಗಳ ಮೇಲೆ ಇಡೀ ಸಮಾಜದ ಇಡೀ ಸಮುದಾಯದ ಒಡೆತನವಿದ್ದರೆ ಅಥವಾ ರಾಜ್ಯದ ಒಡೆತನವಿದ್ದರೆ ಅದನ್ನು ಸಮಾಜವಾದ ಅಂತ ಹೇಳ್ತಾರೆ AC ಪಿಗು. ಅದಕ್ಕೆ ಬದಲಾಗಿ ಉತ್ಪಾದನಾ ಸಾಧನಗಳ ಮೇಲೆ ಏನು ಯಾವುದೇ ಒಬ್ಬ ವ್ಯಕ್ತಿಯ ಹತೋಟಿ ಇದ್ದರೆ ಇಟ್ ಮೀನ್ಸ್ ಬಂಡವಾಳಶಾಹಿ, ಅಂದರೆ ಇದನ್ನು ಬಂಡವಾಳವಾದ ಅಂತ ಹೇಳಿಬಿಟ್ಟು AC ಪಿಗು ಅಂತಕ್ಕಂತಹ ಚಿಂತಕ ಹೇಳ್ತಾನೆ. ಹಾಗಾದರೆ ಸಿಂಪಲ್ ಆಗಿ ಉತ್ಪಾದನಾ ಸಾಧನಗಳ ಮೇಲೆ ಸಮಾಜದ ನಿಯಂತ್ರಣ ಅಥವಾ ಒಡೆತನ ಅಥವಾ ಹತೋಟಿ ಇದ್ದರೆ ಅದನ್ನು ಸಮಾಜವಾದ ಅಂತ ಹೇಳ್ತಾರೆ. ಅದಕ್ಕೆ ಬದಲಾಗಿ ಉತ್ಪಾದನಾ ಸಾಧನಗಳು ಯಾವುದೇ ಒಬ್ಬ ವ್ಯಕ್ತಿಯ ಹೊಡೆತನ ನಿಯಂತ್ರಣಕ್ಕೆ ಒಳಪಟ್ಟಿದ್ದಂತಹ ಸಂದರ್ಭದಲ್ಲಿ ಅದನ್ನು ಬಂಡವಾಳವಾದ ಅಂತ ಹೇಳಿಬಿಟ್ಟು AC ಪಿಗು ಅಂತಕ್ಕಂತಹ ಚಿಂತಕ ಈ ಒಂದು ಸಮಾಜವಾದದ ಬಗ್ಗೆ ಅರ್ಥವನ್ನು ನೀಡ್ತಾ ಹೋಗ್ತಾರೆ.
ಹಾಗೆಯೇ ಮತ್ತೋರ್ವ ಚಿಂತಕ ಎಂ ಬರ್ನ್ಸ್ ಅಂತಕ್ಕಂತಹ ಚಿಂತಕರು ಹೇಳ್ತಾರೆ, ಸೋಷಿಯಾಲಿಸಮ್ ಈಸ್ ದಿ ಎಲಿಮಿನೇಷನ್ ಆಫ್ ಪ್ರೈವೇಟ್ ಪ್ರಾಪರ್ಟಿ, ಪ್ರೈವೇಟ್ ಇಂಡಸ್ಟ್ರೀಸ್ ಆ್ಯಂಡ್ ದಿ ಇಂಪ್ಲಿಮೆಂಟೇಷನ್ ಆಫ್ ಕಾಮನ್ ಓನರ್ಶಿಪ್ ಆಫ್ ಮೀನ್ಸ್ ಆಫ್ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಎಕ್ಸ್ಚೇಂಜ್. ಹಾಗಾದರೆ ಎಂ ಬರ್ನ್ಸ್ ಅಂತಕ್ಕಂತಹ ಚಿಂತಕನ ಪ್ರಕಾರ ಖಾಸಗಿ ವ್ಯಾಪಾರ ಮತ್ತು ಉದ್ದಿಮೆಗಳನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಿ ಸಮಾಜದ ಹಿತಕ್ಕೋಸ್ಕರ ಸಾಮಾಜಿಕ ಹೊಡೆತನ ಮತ್ತು ನಿಯಂತ್ರಣಕ್ಕೆ ಒಪ್ಪಿಸ್ತಕ್ಕಂಥದ್ದೇ ಸಮಾಜವಾದ. ಹಾಗಾದರೆ ಎಂ ಬರ್ನ್ಸ್ ಅಂತಕ್ಕಂತಹ ಚಿಂತಕನ ಪ್ರಕಾರ ಯಾವುದೇ ಖಾಸಗಿ ವ್ಯಾಪಾರ ಮತ್ತು ಉದ್ದಿಮೆಗಳು ಇರಬಾರದು. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ನಿಯಂತ್ರಣದಲ್ಲಿ ವ್ಯಾಪಾರ ಮತ್ತು ಉದ್ದಿಮೆಗಳನ್ನು ಇದ್ದರೆ ಅವೆಲ್ಲವನ್ನು ಕೂಡ ನಾಶಪಡಿಸಬೇಕು. ಅದಾದ ಮೇಲೆ ಮುಖ್ಯವಾಗಿ ಸಮಾಜದ ಹಿತಕ್ಕೋಸ್ಕರ, ಅಂದರೆ ಇಡೀ ಸಮಾಜದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೋಸ್ಕರ, ಸಮಾಜದ ಹಿತಕ್ಕೋಸ್ಕರ ಅವೆಲ್ಲವನ್ನು ಕೂಡ ಉತ್ಪಾದನಾ ಸಾಧನಗಳ ಒಡೆತನ, ಹಾಗೆಯೇ ನಿಯಂತ್ರಣ, ವಿನಿಮಯ ಇವೆಲ್ಲವನ್ನು ಕೂಡ ಏನು ಸಮಾಜಕ್ಕೆ ಒಪ್ಪಿಸ್ತಕ್ಕಂಥದ್ದೇ ಸಮಾಜವಾದ. ಹಾಗಾದರೆ ಉತ್ಪಾದನಾ ಸಾಧನಗಳೇನಿದ್ದಾವೆ ಅಥವಾ ಕಾರ್ಖಾನೆಗಳೇನಿದ್ದಾವೆ, ಖಾಸಗಿ ವ್ಯಾಪಾರ ಉದ್ದಿಮೆಗಳೇನಿದ್ದಾವೆ, ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡಿ ಅವುಗಳನ್ನು ಏನು ಮಾಡಬೇಕು, ಇಡೀ ಸಮಾಜದ ಹಿತಕ್ಕೋಸ್ಕರ ಸಾಮಾಜಿಕ ಹೊಡೆತನ ಮತ್ತು ನಿಯಂತ್ರಣಕ್ಕೆ ಒಪ್ಪಿಸುವಂತೆ ಪ್ರತಿಪಾದಿಸ್ತಕ್ಕಂಥದ್ದೇ ಸಮಾಜವಾದ ಅಂತ ಹೇಳಿಬಿಟ್ಟು ಎಂ ಬರ್ನ್ಸ್ ಅಂತಕ್ಕಂತಹ ಚಿಂತಕ ವಿವರಿಸ್ತಾನೆ. ಮತ್ತೋರ್ವ ಚಿಂತಕ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಭಾರತೀಯ ಒಬ್ಬ ಶ್ರೇಷ್ಠ ಚಿಂತಕ. ಈತ ಹೇಳ್ತಾನೆ, ಸೋಷಿಯಾಲಿಸಮ್ ಈಸ್ ಎ ಒನ್ ಸಚ್ ಬ್ಯೂಟಿಫುಲ್ ವರ್ಡ್ ವಿಚ್ ಮೀನ್ಸ್ ಎವರಿ ಸಿಟಿಜನ್ ಇನ್ ಸೊಸೈಟಿ ಈಸ್ ಈಕ್ವಲ್. ಅಂದರೆ ಸಮಾಜವಾದ ಅಂತಕ್ಕಂತಹ ಪದ ಬಹಳ ಸುಂದರವಾದಂತಹ ಪದವಾಗಿದ್ದು, ಸಮಾಜದಲ್ಲಿನ ಎಲ್ಲರೂ ಕೂಡ ಸಮಾನರು ಅಂತಕ್ಕಂಥದ್ದೇ ಸಮಾಜವಾದ. ಅಂದರೆ ಇಲ್ಲಿ ದೆರ್ ಈಸ್ ನೋ ಡಿಸ್ಕ್ರಿಮಿನೇಷನ್, ಯಾವುದೇ ತಾರತಮ್ಯವಿಲ್ಲ, ಯಾವುದೇ ಅಸಮಾನತೆ ಇಲ್ಲ, ಸಮಾಜದಲ್ಲಿ ಬರ್ತಕ್ಕಂಥ ಎಲ್ಲರೂ ಕೂಡ ಸಮಾನರು ಅಂತೇಳಿಬಿಟ್ಟು ವಾದಿಸ್ತಕ್ಕಂಥದ್ದೇ ಸಮಾಜವಾದ ಅಂಥೇಳಿಬಿಟ್ಟು ಮಹಾತ್ಮ ಗಾಂಧೀಜಿಯವರು ಸಮಾಜವಾದದ ಬಗ್ಗೆ ತಮ್ಮದೇ ಆದಂಥ ವ್ಯಾಖ್ಯಾನವನ್ನು ನೀಡ್ತಾರೆ. ಹಾಗೆಯೇ ಮತ್ತೋರ್ವ ಭಾರತೀಯರಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರೂರವರು ಕೂಡ ಸಮಾಜವಾದದ ಬಗ್ಗೆ ತನ್ನದೇ ಆದಂಥ ಅಭಿಪ್ರಾಯವನ್ನು ತಿಳಿಸ್ತಾ ಹೋಗ್ತಾರೆ. ಜವಾಹರ್ಲಾಲ್ ನೆಹರೂರವರ ಪ್ರಕಾರ ದಿ ಕಂಟ್ರೋಲ್ ಆಫ್ ಸ್ಟೇಟ್ ಓವರ್ ಪ್ರೊಡಕ್ಷನ್ ಟೂಲ್ಸ್ ಲೈಕ್ ಲ್ಯಾಂಡ್, ಮೈನ್, ಇಂಡಸ್ಟ್ರೀಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಟೂಲ್ಸ್, ಬ್ಯಾಂಕ್, ರೈಲ್ವೆ ಎಕ್ಸೆಟ್ರಾ ಈಸ್ ಕಾಲ್ಡ್ ಸೋಷಿಯಾಲಿಸಮ್. ಅಂದರೆ ಜವಾಹರ್ಲಾಲ್ ನೆಹರೂರವರ ಪ್ರಕಾರ ಉತ್ಪಾದನಾ ಸಾಧನಗಳಾಗಿರ್ತಕ್ಕಂತಹ ಭೂಮಿ, ಗಣಿ, ಕಾರ್ಖಾನೆಗಳು, ಹಾಗೆಯೇ ವಿತರಣಾ ಸಾಧನಗಳಾಗಿರ್ತಕ್ಕಂತಹ ಬ್ಯಾಂಕ್, ರೈಲ್ವೆ ಮುಂತಾದವುಗಳನ್ನು ರಾಜ್ಯದ ನಿಯಂತ್ರಣದಲ್ಲಿರ್ತಕ್ಕಂತಹದೇ, ಅಂದರೆ ರಾಜ್ಯದ ಹೊಡೆತನ ಮತ್ತು ರಾಜ್ಯವೇ ನಿಯಂತ್ರಿಸಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿಸ್ತಕ್ಕಂಥದ್ದೇ ಸಮಾಜವಾದ ಅಂತ ಹೇಳಿಬಿಟ್ಟು ಜವಾಹರ್ಲಾಲ್ ನೆಹರೂರವರು ಕೂಡ ಸಮಾಜವಾದದ ಬಗ್ಗೆ ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಉತ್ಪಾದನಾ ಸಾಧನಗಳಾಗಿರ್ತಕ್ಕಂಥ ಭೂಮಿ, ಗಣಿ, ಕಾರ್ಖಾನೆಗಳು, ವಿತರಣಾ ಸಾಧನಗಳಾಗಿರ್ತಕ್ಕಂತಹ ರೈಲ್ವೆ ಮತ್ತು ಬ್ಯಾಂಕ್ ಇವುಗಳೆಲ್ಲವೂ ಕೂಡ ರಾಜ್ಯದ ಒಡೆತನ ಮತ್ತು ನಿಯಂತ್ರಣದಲ್ಲಿರಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿಸ್ತಕ್ಕಂಥದ್ದೇ ಸಮಾಜವಾದ ಅಂತ ಹೇಳಿಬಿಟ್ಟು ನೆಹರೂರವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಮತ್ತೋರ್ವ ಭಾರತೀಯರಾಗಿರ್ತಕ್ಕಂತಹ ಆಚಾರ್ಯ ನರೇಂದ್ರ ದೇವ್ ಅವರು ಹೇಳ್ತಾ ಹೋಗ್ತಾರೆ, ದಿ ಇಂಟೆನ್ಷನ್ ಆಫ್ ಕ್ಲಾಸ್ಲೆಸ್ ಸೊಸೈಟಿ ಈಸ್ ಕಾಲ್ಡ್ ಸೋಷಿಯಾಲಿಸಮ್. ಹಾಗಾದರೆ ವರ್ಗರಹಿತ ಸಮಾಜದ ಸ್ಥಾಪನೆಯೇ ಸಮಾಜವಾದದ ಉದ್ದೇಶ. ಅಂದರೆ ಯಾವುದೇ ವರ್ಗಗಳು, ಬಂಡವಾಳಶಾಹಿ ಇರ್ಬೋದು, ಕಾರ್ಮಿಕ ಇರಬಹುದು, ಬಡವ ಅಥವಾ ಶ್ರೀಮಂತ, ಇಂಥ ಯಾವುದೇ ವರ್ಗಗಳು ಇಲ್ಲದೇ ಇರತಕ್ಕಂತಹ ವರ್ಗರಹಿತ ಸಮಾಜವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದೇ ಸಮಾಜವಾದದ ಮುಖ್ಯವಾದಂತಹ ಉದ್ದೇಶ ಅಂತ ಹೇಳಿಬಿಟ್ಟು ಈ ಒಂದು ಆಚಾರ್ಯ ನರೇಂದ್ರ ದೇವ್ ಅವರು ಹೇಳ್ತಾರೆ. ಹಾಗೇನೇ ಮತ್ತೋರ್ವ ಚಿಂತಕ ಹರ್ಬರ್ಟ್ ಬ್ಲಾಂಡ್ ಹೇಳ್ತಾರೆ, ಸಮಾಜದ ಸರ್ವರ ಹಿತಕ್ಕಾಗಿ ಉತ್ಪಾದನೆ ಮತ್ತು ವಿನಿಮಯ ಸಾಧನಗಳ ಮೇಲೆ ಸಾಮೂಹಿಕ ಒಡೆತನವನ್ನು ಅಥವಾ ಸಮುದಾಯದ ಒಡೆತನವನ್ನು ಹೊಂದಿರತಕ್ಕಂತಹದೇ ಸಮಾಜವಾದ. ಅಂದರೆ ಸಮಾಜದಲ್ಲಿರ್ತಕ್ಕಂತಹ ಎಲ್ಲ ಜನತೆಯ ಹಿತಾಸಕ್ತಿಗಾಗಿ, ಎಲ್ಲ ಜನತೆಯ ಹಿತವನ್ನು ಕಾಪಾಡಲಿಕ್ಕೋಸ್ಕರವಾಗಿ ಉತ್ಪಾದನೆ ಮತ್ತು ವಿನಿಮಯ ಸಾಧನಗಳ ಮೇಲೆ ಅಥವಾ ವಿತರಣಾ ಸಾಧನಗಳ ಮೇಲೆ ಸಾಮೂಹಿಕ ಒಡೆತನವನ್ನು ಹೊಂದಿರತಕ್ಕಂಥದ್ದೇ ಸಮಾಜವಾದ. ಇಟ್ ಮೀನ್ಸ್ ಸೋಷಿಯಾಲಿಸಮ್ ಈಸ್ ದಿ ಕಾಮನ್ ಹೋಲ್ಡಿಂಗ್ ಆಫ್ ದಿ ಮೀನ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಎಕ್ಸ್ಚೇಂಜ್ ಆ್ಯಂಡ್ ದಿ ಹೋಲ್ಡಿಂಗ್ ಆಫ್ ದೆಮ್ ಫಾರ್ ದಿ ಈಕ್ವಲ್ ಬೆನಿಫಿಟ್ ಫಾರ್ ಆಲ್. ಅಂದರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಬೆನಿಫಿಟ್ ಆಗಬೇಕು, ಎಲ್ಲರ ಉಪಯೋಗಕ್ಕೋಸ್ಕರ ಆ ಒಂದು ಉತ್ಪಾದನಾ ಮತ್ತು ವಿತರಣಾ ಸಾಧನಗಳ ಮೇಲೆ
ಏನು ಸಾಮೂಹಿಕ ಒಡೆತನವನ್ನು ಹೊಂದಿರುವಂತೆ ಪ್ರತಿಪಾದಿಸ್ತಕ್ಕಂಥದ್ದೇ ಈ ಒಂದು ಸಮಾಜವಾದ ಅಂತ ಹೇಳಿಬಿಟ್ಟು ಇವ್ರು ಹೇಳ್ತಾರೆ. ಒಟ್ಟಾರೆಯಾಗಿ ಸಮಾಜವಾದದ ಬಗ್ಗೆ ಸಾಕಷ್ಟು ಚಿಂತಕರು ತಮ್ಮದೇ ಆದಂತಹ ಒಂದು ದೃಷ್ಟಿಯಲ್ಲಿ ಆ ಒಂದು ಸಮಾಜವಾದ ಅಂತಕ್ಕಂತಹ ಪದಕ್ಕೆ ಅರ್ಥವನ್ನು ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಇಲ್ಲಿಯವರೆಗೂ ಕೂಡ ನಾವು ಗಮನಿಸಿದಂತಹ ಏನು ಪ್ರಾರಂಭದಲ್ಲಿ ಪ್ರೊಫೆಸರ್ CEM ಜೋಡ್ ಇರಬಹುದು, ಟೋಪಿಗೆ ಹೋಲಿಕೆ ಮಾಡಿರ್ತಕ್ಕಂಥದ್ದು, ಬರ್ಟ್ರಾಂಡ್ ರಸೆಲ್ ಇರಬಹುದು, AC ಪಿಗೂರ್ ಅವರಿರಬಹುದು, EM ಬರ್ನ್ಸ್ ಇರಬಹುದು, ಹಾಗೆಯೇ ಭಾರತೀಯರಾದಂಥ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಆಚಾರ್ಯ ನರೇಂದ್ರ ದೇವ್, ಸಾಕಷ್ಟು ಚಿಂತಕರ ವ್ಯಾಖ್ಯಾನಗಳನ್ನು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಈ ಒಂದು ಮೇಲಿನ ವ್ಯಾಖ್ಯಾನಗಳಿಂದ ನಾವು ಮುಖ್ಯವಾಗಿ ತಿಳಿಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆ ವ್ಯಕ್ತಿಗಿಂತಲೂ ಕೂಡ ಸಮಾಜಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿರ್ತಕ್ಕಂಥದ್ದು ಕಂಡುಬರುತ್ತಂದರೆ, ನಾವೆಲ್ಲರ ವ್ಯಾಖ್ಯಾನಗಳನ್ನು ಕೂಡ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ವ್ಯಕ್ತಿಗಿಂತಲೂ ಕೂಡ ಇಡೀ ಸಮಾಜಕ್ಕೆ ಪ್ರಾಮುಖ್ಯತೆಯನ್ನು ಅಥವಾ ಆದ್ಯತೆಯನ್ನು ಎಲ್ಲ ಚಿಂತಕರ ವ್ಯಾಖ್ಯಾನಗಳಲ್ಲೂ ಕೂಡ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದ್ದು, ವ್ಯಕ್ತಿಯ ಹಿತವನ್ನು ಸಮಾಜದ ಹಾಗೂ ಸಾಮೂಹಿಕ ಹಿತ ಸಾಧನೆಗೆ ಒಳಪಡಿಸಿ, ಅಂದರೆ ಇಡೀ ಸಮಾಜದ ಹಿತಾಸಕ್ತಿಯಲ್ಲಿ ವ್ಯಕ್ತಿಯ ಒಳಿತನ್ನು ಕೂಡ ಕಾಣ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಉತ್ಪಾದನಾ ಅಥವಾ ವಿತರಣಾ ಸಾಧನ ಇವುಗಳೇನಿದ್ದಾವೆ ಇವುಗಳ ಒಡೆತನವೆಲ್ಲವೂ ಕೂಡ, ಅಂದರೆ ಇವುಗಳ ಮೇಲಿನ ಒಡೆತನವನ್ನು ನಿಯಂತ್ರಣವನ್ನು ಏನಿದೆ ಇವುಗಳನ್ನು ಏನು ಮುಖ್ಯವಾಗಿ ರಾಜ್ಯದಲ್ಲೇ ಇರಬೇಕು ಅಂತಕ್ಕಂಥದ್ದು ಇದರ ಒತ್ತಾಸೆಯಾಗಿದೆ. ವ್ಯಕ್ತಿಯ ಹಿತವನ್ನು ಸಮಾಜದ ಹಿತದಲ್ಲಿಯೇ ಅಧೀನಪಡಿಸಲು ಬಯಸಿರ್ತಕ್ಕಂಥ ಸಮಾಜವಾದ ಏನಿದೆ ಇದು ಆರ್ಥಿಕ, ಸಾಮಾಜಿಕ, ರಾಜಕೀಯ ಸಮಾನತೆಯನ್ನು ಸಾಧಿಸ್ತಕ್ಕಂಥದ್ದು. ಅಂದರೆ ಯಾವುದೇ ತಾರತಮ್ಯವನ್ನು ಮಾಡದೆ, ಯಾವುದೇ ಅಸಮಾನತೆಯನ್ನು ಮಾಡದೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯ ಕ್ಷೇತ್ರಗಳಲ್ಲಿ ಸಮಾನತೆಯನ್ನು ಸಾಧಿಸ್ತಕ್ಕಂಥದ್ದು. ಹಾಗೇನೇ ಖಾಸಗಿ ಆಸ್ತಿಯನ್ನು ರದ್ದುಗೊಳಿಸ್ತಕ್ಕಂಥದ್ದು, ಬಂಡವಾಳಶಾಹಿ ವ್ಯವಸ್ಥೆಯನ್ನು ಸಮಾಜವಾದಿ ವ್ಯವಸ್ಥೆಯನ್ನಾಗಿ ಮಾರ್ಪಡಿಸ್ತಕ್ಕಂಥದ್ದು. ಹಾಗೆಯೇ ಪೈಪೋಟಿಗೆ ಬದಲಾಗಿ ಸಹಕಾರ ತತ್ವವನ್ನು ಜಾರಿಗೆ ತರ್ತಕ್ಕಂಥದ್ದು. ಅಂದರೆ ಉತ್ಪಾದಕರು ಮತ್ತು ಶ್ರಮಜೀವಿಗಳೇನಿರ್ತಾರೆ ಆ ಮಾಲೀಕರು ಮತ್ತು ಶ್ರಮಜೀವಿಗಳ ನಡುವೆ ಯಾವುದೇ ಕಾರಣಕ್ಕೂ ಕೂಡ ಪೈಪೋಟಿಗೆ ಬದಲಾಗಿ ಸಹಕಾರ ತತ್ವವನ್ನು ತರ್ತಕ್ಕಂತಹದ್ದು, ಕೈಗಾರಿಕೆಗಳನ್ನು ರಾಷ್ಟ್ರೀಕರಣಗೊಳಿಸ್ತಕ್ಕಂಥದ್ದು, ಇಂತಹ ಉದ್ದೇಶವನ್ನು ಸಮಾಜವಾದ ಹೊಂದಿರತಕ್ಕಂಥದ್ದನ್ನು ನಾವು ಈ ಒಂದು ವ್ಯಾಖ್ಯಾನಗಳಿಂದ ತಿಳಿಯಬಹುದಾಗಿದೆ. ಒಟ್ಟಾರೆಯಾಗಿ ವ್ಯಕ್ತಿ ಸ್ವಾತಂತ್ರ್ಯವು ಸಮಾಜದ ಹಿತಕ್ಕೆ ಸಂಪೂರ್ಣವಾಗಿ ಅಧೀನವಾಗಿರಬೇಕು ಅಂತಕ್ಕಂತಹ ತತ್ವವನ್ನು ಹೊಂದಿರತಕ್ಕಂಥ ಸಮಾಜವಾದವು ಉತ್ಪಾದನಾ ಸಾಧನಗಳಾದಂತಹ ಭೂಮಿ, ಬಂಡವಾಳ, ಆಸ್ತಿ ಇವೇ ಮೊದಲಾದವುಗಳನ್ನು ಒಟ್ಟು ಸಮಾಜವಾಗಲಿ ಅಥವಾ ಅದರ ಪರವಾಗಿ ಸರ್ಕಾರವಾಗಿ ಆಗಲಿ ವಶಪಡಿಸಿಕೊಂಡು ಅದು ಸಮಾಜದ ಎಲ್ಲ ಹಿತಕ್ಕಾಗಿ ಹಂಚಬೇಕು. ಅಂದರೆ ಉತ್ಪಾದನಾ ಸಾಧನಗಳೇನಿದ್ದಾವೆ ಆ ಉತ್ಪಾದನಾ ಸಾಧನಗಳನ್ನು ರಾಜ್ಯ ಅಥವಾ ಸಮಾಜವೇ ಎಲ್ಲವನ್ನ ಕೂಡ ವಶಪಡಿಸಿಕೊಂಡು ಅದು ಸಮಾಜದ ಎಲ್ಲರ ಹಿತಕ್ಕಾಗಿ ಹಂಚಬೇಕು, ಹಾಗೆಯೇ ನಿರ್ವಹಿಸಬೇಕು ಅಂತಕ್ಕಂತಹ ವಾದವೇ ಸಮಾಜವಾದ. ಇದನ್ನು ಸಮಾಜ ಸೌಮ್ಯವಾದ ಅಥವಾ ಸಮಷ್ಟಿವಾದ ಅಂತಂದು ಕೂಡ ಕರೆಯಲಾಗುತ್ತೆ. ಒಟ್ಟಾರೆಯಾಗಿ ಇಡೀ ಸಮಾಜಕ್ಕೆ ಆದ್ಯತೆಯನ್ನು, ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಸಿದ್ಧಾಂತವೇ ಸಮಾಜವಾದ. ಅಂದರೆ ವ್ಯಕ್ತಿಗಿಂತಲೂ ಕೂಡ ಸಮಾಜಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದೇ ಸಮಾಜವಾದ ಅಂತಕ್ಕಂತಹದ್ದು ನಾವು ಈ ಒಂದು ವ್ಯಾಖ್ಯಾನಗಳಿಂದ ತಿಳಿಯಬಹುದಾಗಿದೆ. ಇದಿಷ್ಟು ಕೂಡ ಸಮಾಜವಾದದ ಅರ್ಥ ಮತ್ತು ವ್ಯಾಖ್ಯಾನಗಳು.